ಹಾಯ್ ಸ್ನೇಹಿತರೆ, ಜಿ.ವಿ.ಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಮಾರ್ಚ್ 24 ಮತ್ತು 25ರ ಪ್ರಮುಖ ಪ್ರಚಲಿತ ಘಟನೆಗಳು. ಮೊದಲನೇ ಪ್ರಶ್ನೆ, ಗ್ರ್ಯಾಂಡ್ ಪಾಸ್ ಬ್ಯಾಗ್ ಆಫ್ ಸ್ಟೋರೀಸ್ ಕೃತಿಯನ್ನು ಇತ್ತೀಚೆಗೆ ರಚಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಸುಧಾಮೂರ್ತಿಯವರು ಗ್ರ್ಯಾಂಡ್ ಪಾಸ್ ಬ್ಯಾಗ್ ಆಫ್ ಸ್ಟೋರೀಸ್ ಎಂಬ ಕೃತಿಯನ್ನು ಇತ್ತೀಚೆಗೆ ರಚಿಸಿದರು. ನೆಕ್ಸ್ಟ್, ಇದು ರಾಜ್ಯಸಭಾ ಸದಸ್ಯ ಆದ ಸುಧಾಮೂರ್ತಿಯವರು ಇತ್ತೀಚೆಗೆ ಬರೆದಿರುವ ಗ್ರ್ಯಾಂಡ್ ಪಾಸ್ ಬ್ಯಾಗ್ ಆಫ್ ಸ್ಟೋರೀಸ್ ಎಂಬ ಕೃತಿಯನ್ನು ಇತ್ತೀಚೆಗೆ ನಟಿ ಹಾಗೂ ಲೇಖಕಿ ಟ್ವಿಂಕಲ್ ಖನ್ನಾ ಅವರು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದರು. ಇದು ಪೆಂಗ್ವಿನ್ ಬುಕ್ಸ್ನ ಚಿಣ್ಣರ ಕಥೆಗಳ ಪ್ರಕಾಶನ ಸಂಸ್ಥೆ ಕೃತಿಯನ್ನು ಪ್ರಕಟಿಸಿದೆ. ಭಾರತದ ಮೂಲದ ಲೇಖಕಿ ಹಾಗೂ ನಾಟಕ ರಚನಾಕಾರ್ತಿ ಕಮಲಾದೇವಿ ಅರವಿಂದನ್ ಅವರು ಸಿಂಗಾಪುರದ ವುಮೆನ್ಸ್ ಹಾಲ್ ಆಫ್ ಫೇಮ್ಗೆ ಪಾತ್ರರಾಗಿದ್ದಾರೆ. ಅರವಿಂದ್ ಅವರು ತಮಿಳು ಹಾಗೂ ಮಲಯಾಳಂ ಲೇಖಕಿಯಾಗಿದ್ದು, ಅವರ ಕೆಲವು ಬರಹಗಳು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಲಾಗಿದ್ದು, ಈ ಪ್ರಶಸ್ತಿಯು ಸಿಂಗಾಪುರದ ಮಹಿಳಾ ಸಂಘಟನೆಗಳ ಮಂಡಳಿಯ ಪ್ರಶಸ್ತಿಯನ್ನು ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಯಶಸ್ವಿನಿ ಯೋಜನೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ. ಇದು ರೈತರ ಆರೋಗ್ಯ ಕಾಳಜಿ ಸಹಕಾರ ಯೋಜನೆಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಕ್ವಶನ್, ಸಿಗಂದೂರು ತೂಗು ಸೇತುವೆ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದ್ದು? ಸರಿಯಾದ ಉತ್ತರ ಆಪ್ಷನ್ ಡಿ. ಇದು ಕರ್ನಾಟಕದಲ್ಲಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ನಗರದಲ್ಲಿ ರಸ್ತೆಗೆ ರವಿಚಂದ್ರನ್ ಅಶ್ವಿನ್ ಎಂಬ ಹೆಸರಿಡಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಬಿ. ಚೆನ್ನೈನಲ್ಲಿ, ತಮಿಳುನಾಡಿನ ಚೆನ್ನೈನಲ್ಲಿ ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ ಅವರ ಹೆಸರನ್ನು ಇಡಲಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 2025ರ ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? 2025ರ ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಎ. ಗುಂಟರ್ ಬ್ಲೋಚೆಲ್ ಅವರು ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿಯನ್ನು 2025ರ ಪಡೆದುಕೊಂಡಿದ್ದು. ನೆಕ್ಸ್ಟ್, ಇವರು ಪ್ರಖ್ಯಾತ ಆಸ್ಟ್ರಿಯನ್ ಜಲಶಾಸ್ತ್ರಜ್ಞ ಗುಂಟರ್ ಬ್ಲೋಚೆಲ್ ಅವರು ಪ್ರವಾಹ ಅಪಾಯ ನಿರ್ವಹಣೆ ಮತ್ತು ಜಲಸಂಪನ್ಮೂಲ ಎಂಜಿನಿಯರಿಂಗ್ಗೆ ನೀಡಿದ ಕೊಡುಗೆಗಳಿಗಾಗಿ 2025ರ ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಚೈನೀಸ್ ಗ್ರ್ಯಾಂಡ್ ಪ್ರಿಕ್ಸ್ 2025ರಲ್ಲಿ ಫಾರ್ಮುಲಾ 1ನ ಮೊದಲ ಸ್ಪ್ರಿಂಟ್ ರೇಸ್ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ. ಲೆವಿಸ್ ಹ್ಯಾಮಿಲ್ಟನ್. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಯಾವ ದೇಶದ ನಡುವೆ ಖಂಜಾರ ಯುದ್ಧ ಸಮರಾಭ್ಯಾಸ ನಡೆಯುತ್ತದೆ? ಖಂಜಾರ ಯುದ್ಧ ಸಮರಾಭ್ಯಾಸ ನಡೆಯುವ ದೇಶ? ಸರಿಯಾದ ಉತ್ತರ ಆಪ್ಷನ್ ಸಿ. ಇದು ಕಿರ್ಗಿಸ್ತಾನದ ಮಧ್ಯೆ ನಡೆಯುವ ಖಂಜಾರ ಯುದ್ಧ ಸಮರಾಭ್ಯಾಸ. ಭಾರತ ಮತ್ತು ಕಿರ್ಗಿಸ್ತಾನ ನಡುವೆ ನಡೆಯುವ ಸಮರಾಭ್ಯಾಸ ಖಂಜಾರ. ನೆಕ್ಸ್ಟ್ ಕ್ವಶನ್, ಮಾಹಿತಿ ಹಕ್ಕು ಅಧಿನಿಯಮವನ್ನು ಪ್ರಥಮವಾಗಿ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ. ತಮಿಳುನಾಡು. ಮಾಹಿತಿ ಅಧಿನಿಯಮ ಹಕ್ಕು ಪ್ರಥಮವಾಗಿ ಜಾರಿಗೆ ತಂದ ರಾಜ್ಯ ತಮಿಳುನಾಡು. ನೆಕ್ಸ್ಟ್ ಕ್ವಶನ್, 2025ರ ಕಬಡ್ಡಿ ವಿಶ್ವಕಪ್ ಯಾವ ದೇಶವು ಆತಿಥ್ಯ ವಹಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ. ಇಂಗ್ಲೆಂಡ್ ದೇಶ. ಸರಿಯಾದ ಉತ್ತರ ಆಪ್ಷನ್ ಎ. ಇಂಗ್ಲೆಂಡ್. ಇದು 2025ರ ಕಬಡ್ಡಿ ವಿಶ್ವಕಪ್ ಇಂಗ್ಲೆಂಡ್ನಲ್ಲಿ ಆಯೋಜಿಸಲಾಗಿದ್ದು, ಭಾರತ ಪುರುಷರ ತಂಡ ಮತ್ತು ಮಹಿಳೆಯರ ತಂಡ
ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ 2025ರ ವಿಶ್ವಕಪ್ಪನ್ನು ಜಯಿಸಿದ್ದು. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯ ಮೂಲದ ಸಂಸ್ಥೆಯು ಸಂಗೀತ ಕಲಾನಿಧಿ ಪ್ರಶಸ್ತಿ ನೀಡುತ್ತದೆ? ಯಾವ ರಾಜ್ಯವು ಮೂಲದ ಸಂಸ್ಥೆಯು ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ನೀಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ತಮಿಳುನಾಡು ರಾಜ್ಯ ಸರ್ಕಾರ ಸಂಸ್ಥೆ ಸಂಗೀತ ಕಲಾ ನಿಧಿ ಪ್ರಶಸ್ತಿಯನ್ನು ನೀಡಲಾಗಿದ್ದು. ನೆಕ್ಸ್ಟ್, ಇದು ಕರ್ನಾಟಕ ಹಾಸನ ಜಿಲ್ಲೆಯ ರುದ್ರಪಟ್ಟಣ ಗ್ರಾಮದ ಖ್ಯಾತ ಪಿಟೀಲು ವಾದಕ ಆರ್.ಕೆ. ಶ್ರೀರಾಮಕುಮಾರ್ ಅವರನ್ನು ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಚೆನ್ನೈನ ಸಂಗೀತ ಅಕಾಡೆಮಿಯು ಆಯ್ಕೆ ಮಾಡಲಾಗಿದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ದೊಡ್ಡ ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಸ್ಥಾಪಿಸಲಾಗಿದ್ದು. ಇದು ನರ್ಮದಾ ನದಿಯ ಜಲಾಶಯದಲ್ಲಿ ನಿರ್ಮಿಸಲಾಗಿರುವ ತೇಲುವ ಸೌರ ಯೋಜನೆಯು 2 ಭವಿಷ್ಯದ ಸ್ಥಾವರ ಚಿತ್ರಗಳನ್ನು ಉಪಗ್ರಹದಿಂದ ಸೆರೆಹಿಡಿಯಲಾಯಿತು. 2024ರ ಮಧ್ಯಪ್ರದೇಶದ ನರ್ಮದಾ ನದಿಯ ಜಲಾಶಯದಲ್ಲಿ ಭಾರತದ ಅತಿ ದೊಡ್ಡ ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್, ವಿಶ್ವ ಕ್ಷಯ ರೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇದು ಮಾರ್ಚ್ 24ರಂದು ವಿಶ್ವ ಕ್ಷಯ ರೋಗ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಸಾಂಪ್ರದಾಯಿಕ ಸಿಗ್ಮೋ ಫೆಸ್ಟಿವಲ್ 2025ರಲ್ಲಿ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಗೋವಾದಲ್ಲಿ. ಸಿಗ್ಮೋ ಫೆಸ್ಟಿವಲ್ ಗೋವಾದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾಗಿದ್ದು. ನೆಕ್ಸ್ಟ್ ಕ್ವಶನ್, ಇದು ಇತ್ತೀಚೆಗೆ ಭಾರತದ 10ನೇ ವೈಜ್ಞಾನಿಕ ಚಲನಚಿತ್ರೋತ್ಸವ ಪಣಜಿಯಲ್ಲಿ ಉದ್ಘಾಟನೆಯಾಗಿದ್ದು. 10ನೇ ವೈಜ್ಞಾನಿಕ ಚಲನಚಿತ್ರೋತ್ಸವ ಪಣಜಿಯಲ್ಲಿ ಉದ್ಘಾಟನೆಯಾಗಿದ್ದು ಹಾಗೂ ಭಾರತದ 55ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಗೋವಾದಲ್ಲಿ ನಡೆದಿದ್ದು. ಗೋವಾದ ರಾಜಧಾನಿ ಯಾವುದು? ಪಣಜಿ. ಸಿಎಂ ಪ್ರಮೋದ್ ಸಿಂಗ್ ಸಾವಂತ್, ರಾಜ್ಯಪಾಲ ಪಿ.ಎಸ್. ಶ್ರೀಧರ್ ಪಿಳ್ಳೈ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಗಂಗಾ ಮತ್ತು ಶಾರದಾ ನದಿ ಕಾರಿಡಾರ್ಗಳನ್ನು ಘೋಷಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರಾಖಂಡ್. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಇತ್ತೀಚೆಗೆ ನಡೆದ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಿದ್ದು. ಉತ್ತರಾಖಂಡ ರಾಜಧಾನಿ ಡೆಹ್ರಾಡೂನ್, ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹಾಗೂ ರಾಜ್ಯಪಾಲ ಗುರ್ಮೀತ್ ಸಿಂಗ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಬಿಡುಗಡೆಯಾದ ಮಾಹಿತಿ ಪ್ರಕಾರ ಒಂದು ದಶಕದಲ್ಲಿ ಭಾರತದ ಜಿಡಿಪಿ ಎಷ್ಟು ಶೇಕಡ ಹೆಚ್ಚಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 105% ಹೆಚ್ಚಾಗಿದ್ದು. ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಂಕಿಅಂಶಗಳ ಪ್ರಕಾರ ಭಾರತದ ಜಿಡಿಪಿಯ ಒಂದು ದಶಕದಲ್ಲಿ 105% ಬೆಳೆದಿದೆ. ಇದು 2015ರಲ್ಲಿ 2.1 ಟ್ರಿಲಿಯನ್ನಿಂದ 2025ರಲ್ಲಿ 4.3 ಟ್ರಿಲಿಯನ್ಗೆ ತಲುಪಿದೆ. ಇದು IMFನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ವಾಷಿಂಗ್ಟನ್ ಡಿ.ಸಿ, ಯುನೈಟೆಡ್ ಸ್ಟೇಟ್ಸ್. ಸಂಸ್ಥಾಪಕ ನಿರ್ದೇಶಕರು ಕ್ರಿಸ್ಟಲಿನಾ ಜಾರ್ಜಿವಾ. IMFನ ಸಂಸ್ಥಾಪಕ ನಿರ್ದೇಶಕರು ಕ್ರಿಸ್ಟಲಿನಾ ಜಾರ್ಜಿವಾ.